ಬೆಳಗ್ಗೆಯಿಂದ ಏನೋ ಒಂಥರ ಫುಲ್ ಕೆಟ್ಟ ವಾಸನೆ ಗೈಸ್. ಇವಾಗ ಗೊತ್ತಾಯ್ತು ಏನು ರೀಸನ್ ಅಂತ. ಎಳಿತವ್ರು ಬರ್ತಾನೆ ಅದು ಇದೆಯಾ ಸೋಪು? ಹಾಂ, ಬರೀ ಅದೇ ಮಾಡೋದು ನೀನು. ನೋಡೋಣ ಇರಿ, ಇದು ತಿನ್ಬಿಟ್ಟು ಸೇಮ್ ಅದೇ ಥರ ಇದೆ, ಟೇಸ್ಟ್ ಇಲ್ವಾ ಅಂತ ಹೇಳ್ತೀನಿ. ಗೈಸ್ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಮ್. ತಲೆ ಎತ್ತಿ ನೋಡಬೇಕು ದೇವ್ರನ್ನ. ಸೊ ಮೇಯ್ನ್ ಈ ದೇವಸ್ಥಾನ ಕ್ರೌಡ್ ಆಗೋ ಕಾರಣ ಏನಂದರೆ ಇದೆ ಗೈಸ್, ಈ ಸ್ಟ್ಯಾಚು, ಈ ದೇವ್ರ ಸ್ಟ್ಯಾಚು ಇದೆಲ್ಲ ಇದೆ ಮೇಯ್ನ್ ರೀಸನ್ ಆಗ್ಬೋದು. ಅಂದರೆ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ ಇಲ್ಲಿ ದೇವ್ರ ಮುಂದೆ ಕೂತ್ಕೊಳ್ಳೋಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾವು GT ಮಾಲಲ್ಲಿರೋ ಡಿಮಾರ್ಟಿಗೆ ಬಂದಿದ್ದೀವಿ. ಸೊ ಇವ್ರನ್ನ ಸ್ವಲ್ಪ ಪರ್ಚೇಸ್ ಮಾಡಬೇಕಂದ್ರು, ಅದಕ್ಕೆ ಇವ್ರ ಜೊತೆ ಬಂದಿದ್ದೀನಿ ಈಗ. ಹಾಯ್ ಮಾಡಿರಿ. ಅಂದ್ಕೊಂಡೆ ಏನಕ್ಕೆ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಅಂತ. ರೀಸನ್ ಇದೇನಾ? ನೀವು ಬ್ರಷ್ ಹತ್ರ ಬಂದಾಗಲೇ ಅಂದ್ಕೊಂಡೆ ಓಕೆ ಇದೇ ಮೇ ಬಿ ರೀಸನ್ ಅಂತ. ಬೆಳಗ್ಗೆಯಿಂದ ಏನೋ ಒಂಥರ ಫುಲ್ ಕೆಟ್ಟ ವಾಸನೆ ಗೈಸ್. ಇವಾಗ ಗೊತ್ತಾಯ್ತು ಏನು ರೀಸನ್ ಅಂತ. ಗೈಸ್ ನೋಡಿ, ಒಂದು ಸೋಪ್ ಹುಡುಕ್ತಾರ ಆವಾಗಲಿಂದ, ಸಿಗ್ತಾನೆ ಇಲ್ಲ. ಇದೆಯಾ ಸೋಪು? ಹಾಂ, ಬರೀ ಅದೇ ಮಾಡೋದು ನೀನು. ಆಗ್ಲಿಂದ ಒಂದು ಸೋಪ್ ಹುಡುಕ್ತವ್ರೆ, ಸಿಗ್ತಾಯಿಲ್ಲ ಇವ್ರಿಗೆ. ಒಂದು 3 ರೌಂಡ್ ಹೊಡೆದ್ಬಿಟ್ರಿ ಇಲ್ಲ ಆಗ್ಲಿಂದ. ಯಾವ್ದು ಇಷ್ಟ ಆದರೆ ಹೇಳಿ, ಹುಡ್ಕೊಡ್ತೀನಿ ನಾನೇ. ಓ ಸಂತೂರ್ ಗೈಸ್, ಖಾಲಿ 2 ಐಟಮ್ ತೊಗೊಳಕ್ಕೆ ಮನೆಯಿಂದ ಇಲ್ಲಿ ಕರ್ಕೊಂಬಂದಿದ್ದಾರೆ ಮಾಲ್ಗೆ. ಬರೀ 2 ಐಟಮ್ಗೆ. ಯಾವಾಗಲೂ ಹಿಂಗೇನೇ ಇಲ್ಲ, ಅಮಾವಾಸ್ಯೆ ಬಂದಾಗ ಮಾತ್ರನಾ? ಹಾಂ, ಏನು ಹೇಳು, ಯಾವಾಗಲೂ ಹಿಂಗೇನಾ? ಹಾಂ ಗೈಸ್, ಇದಕ್ಕೊಂದು ಒಳ್ಳೆ ಮೀಮ್ ಹಾಕ್ತೀನಿ ನೋಡಿ. ಗೈಸ್ ಇವಾಗ ಮಾಲಿಂದ ಆಚೆ ಇವಾಗ ಮಾಲಿಂದ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗ್ತಾಯಿದ್ದೀವಿ. ಸೊ ಒಬ್ರಿಗಂತೂ ಫುಲ್ ಹಸುವಾಗ್ತದೆ ಅಂತೆ, ಆ್ಯಂಡ್ ನಮಗೂ ಸಿಕ್ಕಾಪಟ್ಟೆ ಹಸುವಾಗ್ತದೆ. ಸೊ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಫುಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ, ಏನಂತೀರಾ? ಡೀಲಾ? ಓಕೆ ಗೈಸ್, ಇವಾಗ ವಿಜಯನಗರ ಫುಡ್ ಸ್ಟ್ರೀಟಿಗೆ ಬಂದು ನೋಡ್ಬೋದು ಎಷ್ಟು ಜನ ಅವ್ರೆ. ಫುಲ್ಲು ಕ್ರೌಡು, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ಫಸ್ಟಿಗೆ ಒಂದು ವಾಕ್ ಮಾಡ್ತಾಯಿದ್ದೀವಿ, ಫುಲ್ಲು ಎಂಡ್ವರೆಗೂ ಹೋಗ್ಬಿಟ್ಟು ಬರೋದು, ಆಮೇಲೆ ಡಿಸೈಡ್ ಮಾಡೋದು ಏನು ತಿನ್ನೋದಂತ, ಏನಂತೀರಾ? ಸೊ ಬನ್ನಿ ಫಸ್ಟ್ ನೋಡೋಣ ಏನೇನಿದೆ ಅಂತ ನೋಡ್ಬಿಟ್ಟು ಆಮೇಲೆ ಎಲ್ಲೋಗಿ ಏನು ತಿಂತೀವಿ ಅಂತ ನಾವು ತೋರಿಸ್ತೀವಿ. ಗೈಸ್ ಫಸ್ಟಿಗೆ ಮಂಗಳೂರು ಬಜ್ಜಿ ತೊಗೊಂಡಿದ್ದೀವಿ, ನಮ್ಮೂರಿನ ಫೇಮಸ್. ಅವ್ರಿಗೆ ಟೇಸ್ಟ್ ಮಾಡಿಸ್ತಿದ್ದೀನಿ, ಟೇಸ್ಟ್ ಮಾಡಿ ಅಂತ. ತಿಂದಿದ್ದೀರಾ? ಓಕೆ, ಟೇಸ್ಟ್ ಮಾಡಿ ಇವಾಗ. ಆ್ಯಕ್ಚುಲಿ ಏನಂದರೆ ನಮ್ಮೂರಲ್ಲಿ ಸಿಗೋ ಥರ ಟೇಸ್ಟು ಸಿಗೋಲ್ಲ ಎಲ್ಲೂ. ನೋಡೋಣ ಇರಿ, ಇದು ತಿನ್ಬಿಟ್ಟು ಸೇಮ್ ಅದೇ ಥರ ಇದೆ, ಟೇಸ್ಟ್ ಇಲ್ವಾ ಅಂತ ಹೇಳ್ತೀನಿ. ಸೇಮ್ ಇದೆ ಟೇಸ್ಟು, ಅವ್ರಿಗೇನು ಗೊತ್ತಿರುತ್ತೆ. ಇಟ್ಕೊಳ್ಳಿ, ನಾನು ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ. ಓಕೆ, ಸ್ವಲ್ಪ ಸಿಮಿಲರ್ ಆಗಿದೆ, ಅಷ್ಟು ಪರ್ಫೆಕ್ಷನ್ ಇಲ್ಲ, ಸಿಮಿಲರ್ ಆಗಿದೆ. ಗೈಸ್ ಇವಾಗ ಇದು ಯಾವುದೋ ಕೊರಿಯನ್ ರೆಸಿಪಿ ಅಂತ ಟೇಸ್ಟ್ ಮಾಡ್ತಾಯಿದ್ದೀವಿ. ರಮ್ಯಾ ಅವರೇ ಟೇಸ್ಟ್ ಮಾಡಿ. ಬಿಸಿ ಇದೆ ಸಿಕ್ಕಾಪಟ್ಟೆ, ನೋಡ್ಕೊಂಡು ಟೇಸ್ಟ್ ಮಾಡಿ. ಬಿಸಿ ಇದೆಯಾ? ಎಳಿತವ್ರು ಬರ್ತಾನೆ ಅದು. ಎಷ್ಟು ದೂರ ಬರುತ್ತೆ ನೋಡೋಣ, ನಡಿ ಕುಡೀಲಿ, ನಾನು ಟೇಸ್ಟ್ ಮಾಡ್ತೀನಿ ಹಂಗಿರ್ತಂತ. ಬಂದಿಲ್ಲ, ನೀನು ಟ್ರೈ ಮಾಡು. ಗೈಸ್ ಇದು ಮಸ್ಕಾ ಕೋವಾ ಬಂದಂತೆ, ಬಳ್ಳಾರಿ ಫೇಮಸ್ ಕೋವಾ ಹಾಕಿ ಮಾಡಿದಾರಂತೆ. ಸೊ ಇದನ್ನ ಟೇಸ್ಟ್ ಮಾಡ್ತಾಯಿದ್ದೀವಿ ಈಗ. ಹೆಂಗಿದೆ? ಸೂಪರ್, ಗುಡ್. ಓಕೆ, ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆಯಾ? ಓಕೆ, ಕೋವಾ ಗೈಸ್ ಸೀರಿಯಸ್ಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಅದು ಕೋವಾ ಫ್ಲೇವರ್ ಅಂತೂ ಒಂಥರ ಚೆನ್ನಾಗಿ ಸಿಗ್ತದೆ ಅಗಿತಾಯಿದ್ರೆ. ನೆಕ್ಸ್ಟ್ ಲೆವೆಲ್ಗಿದೆ ಟೇಸ್ಟ್ ಮಾತ್ರ. ಫಸ್ಟ್ ಟೈಮ್ ನಾನು ಈ ಥರ ತಿಂತಿರೋದು ಇದು. ಗೈಸ್ ಇವಾಗ ತಿಂದಿದ್ದೆಲ್ಲ ಆಯ್ತು, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ.
ಅದು ಕೋವಾ ಬಂದು ತಿಂದಿದ್ದೆ ಫುಲ್ ಹೊಟ್ಟೆ ಫುಲ್ ಆದಂಗೆ ಆಗ್ಬಿಡ್ತು, ಸ್ವೀಟ್ ಅಲ್ಲ. ಸೊ ಅದಾದಮೇಲೆ ಬೇರೆ ಏನೂ ತಿನ್ನೋಕ್ಕಾಗಿಲ್ಲ. ನಿಮ್ಮ ಸಾಕಾ ಹೊಟ್ಟೆ ತುಂಬ್ತಾ ಪಕ್ಕ 100%? ಮತ್ತೆ ಹಸುವಿಲ್ಲ ಅಲ್ಲ? ಓಕೆ ಗೈಸ್, ಬನ್ನಿ ಇವಾಗ ಹೊರಡೋಣ ಇಲ್ಲಿಂದ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ನಮ್ಮ ಅಜ್ಜಿ ಮನೆಯಿಂದ ಬಂದಮೇಲೆ ನಾನು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಬಿಟ್ಟೆ. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಾನು ನನ್ನ ತಮ್ಮ ಇಬ್ಬರು ಹೋಗ್ತಾಯಿದ್ದೀವಿ. ಅವ್ನಿಗೆ ವೆಯ್ಟ್ ಮಾಡ್ತಿದ್ದೀನಿ ಅವ್ನು ಬಂದಮೇಲೆ ಹೋಗ್ಬೇಕಂತ. ಸೊ ಯಾವ ದೇವಸ್ಥಾನ ಏನಿತ್ತು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ನನ್ನ ತಮ್ಮ ಬಂದಿದ್ದಾನೆ ಇವಾಗ. ಇವನು ಹಾಕ್ಕೊಂಡು ಹೋಗ್ತಿರೋದು ಈಗ. ಸೊ ಇವತ್ತು ಅವ್ನ ಗಾಡಿಯಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಹೊರಡೋಣ. ಓಕೆ ಗೈಸ್ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಮ್. ಗೈಸ್, ಯಾರೇ ಗಾಡಿಯಲ್ಲಿ ಹೋಗ್ಬೇಕಿದ್ರು ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಯಾಕಂದರೆ ಆಫ್ ಹೆಲ್ಮೆಟ್ ಹಾಕ್ಕೊಂಡ್ರೆ ನೋಡಿ ಫಾಸ್ಟಾಗಿ ಹೋದರೆ ಆರೋಗುತ್ತೆ ಅಂತ ನಾನು ಈ ಥರ ಉಲ್ಟಾ ಹಾಕ್ಕೊಂಡಿದ್ದೀನಿ. ಸೊ ನೀವು ಯಾರನ್ನ ಗಾಡಿಯಲ್ಲಿ ಹೋಗಂಗಿದ್ರೆ ಲಾಂಗು ಅಥವಾ ಎಲ್ಲೇ ಹೋಗೋದಿದ್ರು ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ತುಂಬ ಸೇಫಾಗಿರುತ್ತೆ. ಗೈಸ್, ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರು ಹೆಂಗಿದೆ ಅಂದರೆ ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ. ನೋಡಿ ಎಷ್ಟು ದೊಡ್ಡದು ದೇವರು ನೋಡಿ. ಓ ಮೈ ಗಾಡ್, ನೋಡೋಕ್ಕೆ ಎರಡು ಕನಸಲ್ದು ಗೈಸ್. ತಲೆ ಎತ್ತಿ ನೋಡಬೇಕು ದೇವ್ರನ್ನ. ಒಳಗೋಗಿ ದರ್ಶನ ಮಾಡ್ಕೊಂಬರೋಣ ಇರಿ ಫಸ್ಟ್ ಹೋಗಿ. ಗೈಸ್, ದೇವ್ರು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ತಲೆ ಎತ್ತಿ ನೋಡಬೇಕು ದೇವ್ರನ್ನ. ಓ ಅಲ್ಲಿ ನೋಡಿ ಗೈಸ್, ಅಲ್ಲಿ ಪೂಜೆ ಮಾಡ್ತಾವ್ರಲ್ಲ. ಸೊ ಆ ಸ್ಪಾಟ್ಗೆ ಹೋಗ್ಬೇಕಂದ್ರೆ ಪರ್ ಪರ್ಸನ್ 200 ಏನೋ ಪೇ ಮಾಡಬೇಕಂತೆ. ಇಲ್ಲಾಂದರೆ ಇಲ್ಲಿಂದಲೇ ನೋಡ್ಕೊಂಡು ಹೋಗೋದಂತೆ. ಹೆಂಗಿದೆ ದೇವರು? ಚೆನ್ನಾಗಿದೆಯಲ್ಲ? ಬನ್ನಿ ಮುಂದೆ ಹೋಗೋಣ. ಆ್ಯಕ್ಚುಲಿ ಏನಂದರೆ ಗೈಸ್, ನಾನು ಇದುವರೆಗೂ ನನ್ನ ಲೈಫಲ್ಲೇ ತಿರುಪತಿಗೆ ಅನ್ನೋದು ಹೋಗೇ ಇಲ್ಲ. ಸೊ ಇಲ್ಲಿಗೆ ಹೋಗ್ಬೇಕಂತ ಆಸೆ ಇತ್ತು, ಅದಕ್ಕೆ ಫೈನಲಿ ಹೋಗಿ ಇಲ್ಲಿ ಬಂದಿದ್ವಿ ಈಗ. ಸೊ ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕೀಗ. ತುಂಬ ಚೆನ್ನಾಗಿದೆ ಗೈಸ್ ದೇವರು ನೋಡೋಕ್ಕೆ. ನೋಡಿ ಗೈಸ್, ಪ್ರಸಾದ ತಿಂತಿದ್ದೀವಿ ಈಗ. ಗೈಸ್, ಇವರು ಈ ದೇವಸ್ಥಾನ ಈ ಥರ ಬಿಲ್ಡ್ ಮಾಡಬೇಕಂತ ಇದ್ದಾರೆ ಅನಿಸುತ್ತೆ. ಐ ಥಿಂಕ್ ನೋಡಿ, ಪ್ಲ್ಯಾನರ್ ಇಲ್ಲಿ ಇಟ್ಟಿರೋಂಗಿದೆ ಇದು. ಸೊ ಈ ಥರ ಫಿನಿಶಿಂಗ್ ಬರಬೇಕು ಈ ದೇವಸ್ಥಾನ. ಓಕೆ, ಈ ಪಾರ್ಟ್ ಎಂಡ್ ಆಗಿದೆ. ಇನ್ನು ವರ್ಕ್ ನಡೀತದೆ ಇದು ಆಲ್ಮೋಸ್ಟು. ಸೊ ಇವಾಗ ಇದನ್ನ ನಾವು ಎಂಟ್ರೆನ್ಸಲ್ಲೇ ನೋಡ್ದಲ್ಲ ಈ ದೇವ್ರನ್ನ. ಸೊ ಇದು ಎಂಟ್ರೆನ್ಸಲ್ಲೇ ನೋಡ್ದಲ್ಲ. ಸೊ ಇದೊಂದು ಸ್ವಲ್ಪ ಕ್ಲಿಯರ್ ಆಗಿದೆ. ಇನ್ನು ಅಕ್ಕಪಕ್ಕ ಕೆಲಸ ನಡೀತದೆ. ಆಚೆ ತೋರಿಸ್ತೀನಿ ಬನ್ನಿ ನಿಮಗೆ. ಇನ್ನೂ ವರ್ಕ್ ಇದು ಫುಲ್ ಕಂಪ್ಲೀಟ್ ಆಗಿಲ್ಲ. ಇನ್ನು ಏನೇನು ನಡೀತದೆ ಅಂತ ನಿಮ್ಗೆ ಆಚೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಗೈಸ್, ಫೈನಲಿ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡ್ಬಂದು ಇವಾಗ ಆಚೆ ಕೂತಿದ್ದೀವಿ. ನೋಡ್ಬೋದು ದೇವ್ರ ಎದುರುಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕೂತ್ಕೊಂಡ್ರೆ ಅಂದರೆ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ ಇಲ್ಲಿ ದೇವ್ರ ಮುಂದೆ ಕೂತ್ಕೊಳಕ್ಕೆ. ಆ್ಯಂಡ್ ಇನ್ನೊಂದು ಅಂದರೆ ಗೈಸ್, ಈ ದೇವಸ್ಥಾನ ಅದು ಫುಲ್ ಕರೆಕ್ಟಾಗಿ ಫಿನಿಶಿಂಗ್ ಆಗಿಲ್ಲ, ನೋಡ್ಬೋದು ಇಲ್ಲಿ. ಸೊ ಎಲ್ಲ ವರ್ಕೆಲ್ಲ ಪೆಂಡಿಂಗ್ ಇದೆ. ಈ ಕಡೆ ಎಲ್ಲ ಕಾಣಿಸ್ತಿದೆ ನೋಡಿ. ಸೊ ಇದೆಲ್ಲ ಇನ್ನೂ ಫಿನಿಶ್ ಆಗಬೇಕು. ಆ್ಯಂಡ್ ಒಳಗಡೆ ನಾನು ಡಿಸೈನ್ ತೋರಿಸಿದ್ನಲ್ಲ ಗೈಸ್, ಅಂದರೆ ಪ್ಲ್ಯಾನರು. ಸೊ ಆ ಥರ ಈ ದೇವಸ್ಥಾನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 40% ವರ್ಕ್ ಅಷ್ಟೇ ಐ ಥಿಂಕ್ ಆಗಿರೋದು. ಮತ್ತು ಇದು ದೇವಸ್ಥಾನ ಫುಲ್ ವರ್ಕ್ ಫಿನಿಶ್ ಆದಮೇಲೆ ನಮ್ಗೆ ಈ ಥರ ಬಂದು ಇಲ್ಲಿ ಕೂರೋಕ್ಕೂ ಆಗಲ್ಲ ಅನಿಸುತ್ತೆ, ಯಾಕಂದರೆ ಅಷ್ಟು ಕ್ರೌಡ್ ಆಗುತ್ತೆ. ಇವಾಗಲೇ ಆಲ್ಮೋಸ್ಟ್ ಕ್ರೌಡ್ ಇದೆ. ಸೊ ಮೇಯ್ನ್ ಈ ದೇವಸ್ಥಾನ ಕ್ರೌಡ್ ಆಗೋ ಕಾರಣ ಏನಂದರೆ ಇದೆ ಗೈಸ್, ಈ ಸ್ಟ್ಯಾಚು, ಈ ದೇವ್ರ ಸ್ಟ್ಯಾಚು ಇದೆಲ್ಲ ಇದೆ ಮೇಯ್ನ್ ರೀಸನ್ ಆಗ್ಬೋದು. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಒಂದೊಳ್ಳೆ ಪಾಸಿಟಿವ್ ವೈಬ್ನ ಫೀಲ್ ಮಾಡಿ ಗೈಸ್. ನೋಡಿ ಗೈಸ್, ನಮ್ಮ ಚೇತನ್ ಅಣ್ಣ ಅವರು ಫೋಟೋಗ್ರಾಫರ್ ಆಗಿದ್ದಾರೆ. ಇವಾಗ ನೋಡ್ತಿರ್ಬೋದು, ಫೋಟೋಗ್ರಾಫರ್ ಮುಸ್ತಫಾ. ಟಡನ್ ಟನ್. ಓಕೆ, ಫೈನಲಿ ಗೈಸ್ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮನೆಗೆ. ಬನ್ನಿ ಇವಾಗ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ದೇವಸ್ಥಾನದಿಂದ ವಾಪಸ್ ಮನೆ ಕಡೆ ಬಂದು ಇವಾಗ ಒಂದು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ಯಾವುದಪ್ಪ ನಿಂದು? ಬಟ್ರೆ ಹಿಡಿಸ್ತಾವ ಅಣ್ಣ. ಸೊ ನಮ್ಮದು ದಾಳಿಂಬ್ರೆ ಹೇಳಿದ್ದೀವಿ, ನಾವು ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದ ತಕ್ಷಣ ನಾವು ಕುಡ್ಕೊಂಡು ವಾಪಸ್ ಮನೆ ಕಡೆ ಹೋಗ್ಬೇಕೀಗ. ಸೊ ಗೈಸ್, ಇವಾಗ ಫೈನಲಿ ಮನೆಗೆ ಬಂದು ಕೂತಿದ್ದೀನಿ. ಮತ್ತು ಆ ದೇವಸ್ಥಾನಕ್ಕೆ ತುಂಬ ದಿನದಿಂದ ಹೋಗ್ಬೇಕಂತ ನಾನು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿದ್ದಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ತಿರುಪತಿಗೆ ಹೋಗ್ಬೇಕಂತ ತುಂಬ ದಿನದಿಂದ ನಂಗೆ ಆಸೆ ಇತ್ತು. ಅಲ್ಲೂ ಹೋಗೋಕ್ಕಾಗ್ತಾಯಿದ್ದಿಲ್ಲ, ಏನಂತ ಗೊತ್ತಿಲ್ಲ, ಕಾರಣಾಂತರಗಳಿಂದ ಅಲ್ಲೂ ಹೋಗೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಆ ದೇವಸ್ಥಾನ ಇದೆ, ಅಲ್ಲಿಗಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಲಾಸ್ಟ್ ವೀಕ್ ಹೋಗೋಕ್ಕಾಗಿಲ್ಲ. ಸೊ ಇವಾಗ ನಾನು ನನ್ನ ತಮ್ಮನ ಜೊತೆ ಹೋಗಿ ಬಂದೆ. ಒಂಥರ ಫುಲ್ ಖುಷಿ ಆಯಿತು ಅಲ್ಲಿ ಹೋಗಿದ್ದು. ಮತ್ತೊಂಥರ ಸ್ಟ್ಯಾಚು, ಅಂದರೆ ವಿಗ್ರಹ ಇದೆಯಲ್ಲ ದೇವ್ರದ್ದು, ಅಷ್ಟುದ್ದ ಸ್ಟ್ಯಾಚು, ಅದು ನೋಡ್ತಾ ಇದ್ದಂಗೂ ಒಂಥರ ಮನಸ್ಸಲ್ಲಿ ಒಂಥರ ನೆಮ್ಮದಿ, ಒಂಥರ ಪೀಸ್ಫುಲ್ ಕಾಮ್ನೆಸ್ ಒಂಥರ ಫೀಲ್ ಆಗ್ತಾಯಿತ್ತು. ಪಾಸಿಟಿವ್ ವೈಬ್ ಒಂಥರ ಫೀಲ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ದೇವಸ್ಥಾನನೂ. ಇವಾಗ ಅದು ಬಿಲ್ಡ್ ಆಗ್ತಾಯಿದೆ, ಇನ್ನೂ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ದೇವಸ್ಥಾನ ಪ್ಲ್ಯಾನಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟು ಫ್ಯೂಚರಲ್ಲಿ ಅದು ಒಂದು ಒಳ್ಳೆ
ಅಂದರೆ ಟೂರಿಸ್ಟ್ ಪ್ಲೇಸ್ ಆಗ್ಬೋದು. ಮತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಐ ಹೋಪ್ ಈ ಬ್ಲಾಗ್ ನೀವು ಎಂಜಾಯ್ ಮಾಡಿದ್ರಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಯೂಟ್ಯೂಬು ವೀಡಿಯೋನಿನ ಪುಷ್ ಮಾಡುತ್ತೆ ಬೇರೆಯವರು ನೋಡಲಿ ಅಂತ. ಸೊ ನನ್ನ ಬ್ಲಾಗ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ, ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಅದನ್ನ ಆನೆಸ್ಟಾಗಿ ಕಮೆಂಟ್ ಮಾಡಿ. ಮತ್ತು ಇನ್ನು ನಾನು ಯಾವ್ಯಾವ ಥರ ಎಲ್ಲ ಬ್ಲಾಗ್ ಮಾಡ್ಬೋದಂತಲೂ ಕಮೆಂಟ್ ಮಾಡಿ. ಸೊ ನಾನು ನಮ್ಮ ಫ್ಯಾಮಿಲಿಯವ್ರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಟ್ರೈ ಮಾಡ್ತೀನಿ ಗೈಸ್. ಆದಷ್ಟು ಕಮೆಂಟ್ ಮಾಡಿ, ಒಟ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಸಹ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.